ನಮಸ್ಕಾರ. ಕರ್ನಾಟಕ ಜನತೆಗೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅವಿತರವಾಗಿ ಶ್ರಮಿಸುತ್ತಿರುವ ಎಲ್ಲ ಅದ್ಭುತ ಮನಸ್ಸುಗಳಿಗೆ ಇಂಜಿನಿಯರ್ ದಿವಸದ ಶುಭಾಶಯಗಳು ಹಾಗೂ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯವರು ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಈಗ ನನ್ನ ಸ್ನೇಹಿತನಾದ ಸುನಿಲ್ ಅವರು ಒಂದು ಚಿಕ್ಕ ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾರೆ. ಕೇಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇವತ್ತಿನ ವಿಶೇಷತೆ ಅಂತಂದರೆ, ಒಂದು ಅಮೂಲ್ಯವಾದ ರತ್ನ ಬೆಳಕಿಗೆ ಬಂದಂಥ ದಿನ. ಯಾವುದಪ್ಪ ರತ್ನ ಅಂತಂದರೆ, ಬನ್ನಿ ಒಂದು ಸಣ್ಣ ಕಥೆಯನ್ನು ಹೇಳ್ಬಿಡ್ತೀನಿ. ಇವತ್ತಿಗೆ 130 ವರ್ಷಗಳ ಹಿಂದೆ ಒಬ್ಬ ಹುಡುಗನಿಗೆ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ 15 ರೂಪಾಯಿ ಹಣ ಇರೋದಿಲ್ಲ. ಅವನಿಗೆ ನಾಳೆನೇ ಕೊನೆಯ ಲಾಸ್ಟ್ ಡೇಟ್ ಆಗಿರುತ್ತೆ. ಅವನಿಗೇನು ದಿಕ್ಕು ತೋಚದಂಥ ಸಮಯದಲ್ಲಿ ಅವನು ತನ್ನ ತಾಯಿಯ ಬಳಿ ಹೋಗ್ತಾನೆ. ಕಾಲು ನಡಿಗೆಯಲ್ಲಿ 35ರಿಂದ 40 ಕಿಲೋಮೀಟರ್ ಕಾಲು ನಡಿಗೆಯಲ್ಲೇ ಕ್ರಮಿಸಿ ಅವನು ತನ್ನ ತಾಯಿಯ ಬಳಿ ಹೋಗಿ, ಅಮ್ಮ ನನಗೆ ಎಕ್ಸಾಮ್ ಫೀಸನ್ನು ಕಟ್ಟೋಕ್ಕೆ 15 ರೂಪಾಯಿ ಹಣ ಇಲ್ಲ, ನಾಳೆನೇ ಲಾಸ್ಟ್ ಡೇಟು ಅಂತ ತನ್ನ ತಾಯಿಗೆ ಕೇಳಿದಾಗ, ತಾಯಿ, ಮಗನೇ ನೀನು ಭಾಳ ದಣಿದಿದೆಯಾ, ಊಟವನ್ನು ಮಾಡಿ ಸ್ವಲ್ಪ ವಿಶ್ರಾಂತಿಯನ್ನು ತಗೋ ಅಂತೇಳಿ ಪಕ್ಕದ ಮನೆಯ ಶೆಟ್ರ ಹತ್ರ 15 ರೂಪಾಯಿ ಸಾಲವನ್ನು ತರ್ತಾಳೆ. ಸಾಲವನ್ನು ತಂದು ತನ್ನ ಮಗನ ಕೈಗೆ ಕೊಟ್ಟಾಗ ಅವನು ಯಾವುದೇ ವಿಶ್ರಾಂತಿಯನ್ನು ಪಡೆಯದೆ ಮತ್ತೆ 35ರಿಂದ 40 ಕಿಲೋಮೀಟರ್ ಕಾಲು ನಡಿಗೆಯಲ್ಲಿ ಕ್ರಮಿಸಿ ಎಕ್ಸಾಮ್ ಫೀಸನ್ನು ಕಟ್ಟೋಕ್ಕೆ ತನ್ನ ಶಾಲೆಯ ಬಳಿ ಬರ್ತಾನೆ. ಎಕ್ಸಾಮಿನ ಸಮಯ ಮುಗಿದು ಹೋಗಿರುತ್ತೆ. ಆ ಶಾಲೆಯ ಸಿಬ್ಬಂದಿ ಎಕ್ಸಾಮ್ ಫೀಸನ್ನು ಕಟ್ಟಿಸ್ಕೊಳ್ಳೋದಿಲ್ಲ. ಆ ಸಮಯದಲ್ಲಿ ಅವನು ಧರಣಿಯನ್ನು ಮಾಡ್ತಾನೆ. ಆ ಶಾಲೆಯ ಮುಂದೆ ಧರಣಿ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಮೇಲಧಿಕಾರಿ ಬರ್ತಾನೆ. ಬಂದು ಕೇಳ್ಬಿಟ್ಟು, ಏನಪ್ಪ ಯಾಕೆ ಹುಡುಗ ಈ ರೀತಿ ಕುತ್ಕೊಂಡಿದ್ದೇನೆ ಅಂತ ಕೇಳಿದಾಗ, ಸರ್ ಹಿಂಗೆ ಎಕ್ಸಾಮ್ ಫೀಸಿನ ಸಮಯ ಮುಗಿದು ಹೋಗಿದೆ ಅಂತ ಹೇಳಿದಾಗ, ಪರವಾಗಿಲ್ಲ ಕಟ್ಟಿಸ್ಕೊಳ್ಳಿ ಪರವಾಗಿಲ್ಲ ಅಂತ ಆ ಮೇಲಧಿಕಾರಿ ಹೇಳಿದಾಗ ಅವನು ಎಕ್ಸಾಮನ್ನು ಕಟ್ಟಿಸ್ಕೊತಾನೆ. ಎಕ್ಸಾಮನ್ನು ಬರೀತಾನೆ. ನೋಡಿ, ಮೈಸೂರು ಸಂಸ್ಥಾನಕ್ಕೆ ಆ ಹುಡುಗ ಮೊದಲ ರ್ಯಾಂಕನ್ನು ತರ್ತಾನೆ. ನೋಡಿ, ಒಂದು ವಿಷಯನ ಅರ್ಥ ಮಾಡ್ಕೊಳ್ರಿ. ಮೈಸೂರು ಸಂಸ್ಥಾನ ಅಂತ ಇದ್ದಾಗ 4 ಸ್ಟೇಟು ಒಂದಾಗಿತ್ತು. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಈ 4 ಸ್ಟೇಟ್ ಸೇರಿ ಮೈಸೂರು ಸಂಸ್ಥಾನ ಅಂತ ಇತ್ತು. ಆ ಮೈಸೂರು ಸಂಸ್ಥಾನಕ್ಕೆ ಮೊದಲ ರ್ಯಾಂಕನ್ನು ಬರ್ತಾನೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕಕ್ಕೆ ಮೊದಲ ಭಾರತ ರತ್ನವನ್ನು ತಂದು ಕೊಟ್ಟಂಥ ಮೈಸೂರಿನ 7ನೇ ದಿವಾನರಾದಂಥ ಮೈಸೂರು ಬ್ಯಾಂಕಿನ ನಿರ್ಮಾತರಾದಂಥ ನಮ್ಮ ಸರ್ ಮೋಕ್ಷಂ ಗುಂಡಂ ವಿಶ್ವೇಶ್ವರಯ್ಯನವರು. ನೋಡ್ರಿ, ಅವತ್ತು ಆ ಹುಡುಗನಿಗೆ ಆ ಎಕ್ಸಾಮಿಗೆ ಒಂದು ಕಾಲಾವಕಾಶವನ್ನು ಕೊಡದೇ ಹೋಗಿದ್ರೆ ಹಲವಾರು ಸಂಘ ಸಂಸ್ಥೆಗಳನ್ನು ತೆರೆಯೋಕ್ಕಾಗ್ತಿರ್ಲಿಲ್ಲ, ಮೈಸೂರು ಬ್ಯಾಂಕನ್ನು ತೆರೆಯೋಕ್ಕಾಗ್ತಿರ್ಲಿಲ್ಲ, ಕನ್ನಂಬಾಡಿ ಕಟ್ಟೆಯನ್ನು ತೆರೆಯೋಕ್ಕಾಗ್ತಿರ್ಲಿಲ್ಲ, ವಿದೇಶದಲ್ಲಿ ನಮ್ಮ ಭಾರತದ ಹೆಸರನ್ನು ಇಡೋಕ್ಕಾಗ್ತಿರ್ಲಿಲ್ಲ ಡ್ಯಾಮಿಗೆ ಅಂತ ಒಬ್ಬ ಅಮೋಘವಾದ ವ್ಯಕ್ತಿ ಇವರು. ನೋಡಿ, ಒಮ್ಮೆ ಮುದ್ದೇನಹಳ್ಳಿಗೆ ಹೋಗಿ, ಅವರು ಹುಟ್ಟೂರಾದಂಥ ಮುದ್ದೇನಹಳ್ಳಿ ಹೋಗಿ ಅವರ ಮ್ಯೂಸಿಯಮನ್ನು ನೋಡಿ, ಅಲ್ಲಿ ಅವರಿಗೆ ಬಂದಂಥ ಭಾರತ ರತ್ನವನ್ನು ನೋಡಿದರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಅವರ ಕೋಟನ್ನು ಒಮ್ಮೆ ನೋಡಿ, ಅವರೇನು ನಿನ್ನೇನೋ ಹೊಲಿಸಿ ಇಟ್ಟಿದ್ದಾರೇನೋ ಅನ್ನೋವಂಥ ರೀತಿಯಲ್ಲಿ ಕಾಣುತ್ತೆ. ಒಮ್ಮೆ ಹೋಗಿ ನೋಡಿ, ಮೈಸೂರಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ಇಂಜಿನಿಯರ್ಗಳು ಮಾಡಿದಂತಹ ಕೊಡುಗೆಗಳನ್ನು ಗೌರವಿಸಲು ಈ ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಸೆಪ್ಟೆಂಬರ್ 15ರಂದು ಈ ಒಂದು ಇಂಜಿನಿಯರ್ ದಿವಸವನ್ನು ಆಚರಿಸಲಾಗುತ್ತಿದೆ. ಹಾಗೆಯೇ ಈ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಮ್ಮ ಭಾರತದ ಮೊದಲ ಇಂಜಿನಿಯರ್ ಅಂತೇಳಿ ಕರಿಬೋದು. ಇವರ ಒಂದು ಜನ್ಮದಿನ ಇವತ್ತೇ ಆಗಿರೋದ್ರಿಂದ ಇವರ ಈ ಜನ್ಮದಿನದ ಒಂದು ಅದಕ್ಕೋಸ್ಕರ ಈ ಒಂದು ವಿಶ್ವ ಇಂಜಿನಿಯರ್ ದಿನಾಚರಣೆ ಕೂಡ ಮಾಡಲಾಗುತ್ತದೆ. ವಿಶ್ವೇಶ್ವರಯ್ಯ ಅವರು ಅಂದರೆ ತಮ್ಮ ಜನ್ಮ ವಾರ್ಷಿಕೋತ್ಸವ ಈ ಒಂದು ಗುರುತಿಸುತ್ತೆ ಈ ಇಂಜಿನಿಯರ್ ದಿವಸ. ಈ ವಿಶ್ವೇಶ್ವರಯ್ಯ ಅವರು ಹಲವಾರು ಸೇತುವೆಗಳು, ಇನ್ನು ಅನೇಕ ಯೋಜನೆಗಳು ವಿನ್ಯಾಸಕ್ಕೆ ಕೊಡುಗೆ ನೀಡಿದ ನಮ್ಮ ದೇಶದ ಮೊದಲ ಇಂಜಿನಿಯರ್ ಅಂತೇಳಿ ನಾವು ಕರಿಬೋದು. ಅಂದರೆ ಈ ಇಂಜಿನಿಯರ್ ದಿನವನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಸಮಾಜದಲ್ಲಿ ಇಂಜಿನಿಯರ್ಗಳು ವಹಿಸುವ ನಿರ್ಣಾಯಕ ಪಾತ್ರವನ್ನು ಒಪ್ಪಿಕೊಳ್ಳುವುದಲ್ಲದೆ ಮೂಲ ಸೌಕರ್ಯಗಳು ಮತ್ತು ಸಾರಿಗೆ ತಂತ್ರಜ್ಞಾನ ಹಾಗೆ ಅನೇಕ ಆರೋಗ್ಯ ರಕ್ಷಣೆಯವರೆಗೂ ಇಂಜಿನಿಯರ್ ಅವರ ಪಾತ್ರ ಸುಮಾರು ಇರುತ್ತೆ. ಅಂದರೆ ದೈನಂದಿನ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೊಡುಗೆ ನೀಡ್ತಾ ಕೆಲವೊಂದು ಅಂದರೆ ಈ ಒಂದು ಕೆಲಸ ಸಂಕೀರ್ಣವಾದ ಸಮಸ್ಯೆಗಳನ್ನು ಕೂಡ ಇವರು ಪರಿಹಾರ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಇಂಜಿನಿಯರ್ಗಳಲ್ಲಿದೆ. ಅಂದರೆ ಈ ಒಂದು ಇಂಜಿನಿಯರ್ ದಿವಸ ಮಾಡೋದ್ರಿಂದ ಈ ಒಂದು ಇಂಜಿನಿಯರ್ಗಳ ದಕ್ಷತೆ ಮತ್ತು ಪ್ರಾಮಾಣಿಕತೆ, ಉತ್ತಮ ಮನಸ್ಸುಗಳು, ಇಂತಹ ವೃತ್ತಿಯನ್ನು ಮುಂದುವರಿಸಲಿಕ್ಕೆ ಈ ಒಂದು ಇಂಜಿನಿಯರ್ ದಿವಸ ಆಚರಣೆ ಒಂದು ಮಹತ್ವ ನೀಡ್ತದೆ ಅಂತೇಳಿ ನಾವು. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಈ ಇಂಜಿನಿಯರ್ ದಿವಸ ಯಾಕೆ ಆಚರಣೆ ಮಾಡ್ತಾರೆ ಹಾಗೂ ಇದರ ವಿಶೇಷತೆ ಮತ್ತು ಮಹತ್ವದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋ ಮತ್ತೆ ಸಿಗೋಣ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.